ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಜಲಶಕ್ತಿ ಮಂತ್ರಾಲಯದಲ್ಲಿ ನದಿ ಜೋಡಣೆಗಳ ಬಗ್ಗೆ ಮೀಟಿಂಗ್ ಇದೆ. ಅದ್ರ ಜೊತೆಗೆ MGNRA ನರೇಗಾ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಸೊ ಅದರ ವಿಚಾರವಾಗಿ ಭೇಟಿ ಮಾಡಲಿಕ್ಕೆ, ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ನಾಯಕತ್ವ ವಿಚಾರವಾಗಿ ಖರ್ಗೆ ಅವರು ಕಲಬುರಗಿ ಒಂದು ಮಾತು ಹೇಳ್ತಾರೆ. ಸ್ಥಳೀಯವಾಗಿ ಉಟ್ಕೊಂಡಿರುವಂತಹ ಸಮಸ್ಯೆ ಇದು, ಅವರೇ ಬಗೆಹರಿಸಬೇಕು, ಹೈಕಮಾಂಡ್ ಯಾಕೆ ದೂಷಿಸ್ತಾರೆ ಅನ್ನೋ ಮಾತನ್ನೇ ಸ್ಪಷ್ಟತೆ ಕೊಟ್ಟಂಗಿದೆ. ಹೈಕಮಾಂಡ್ ಏನು ಹೇಳ್ತಾರೆ ಅದರಂತೆ ಮಾಡ್ತೀವಿ. ನೀವು ಹೈಕಮಾಂಡ್ ಅಂತಿದ್ದೀರಾ, ಅವ್ರು ಹೇಳ್ತಿರೋದು ಸ್ಥಳೀಯವಾಗಿ ಸಮಸ್ಯೆ ಶುರು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದರಂಗೆ ನಡೆಯುತ್ತೆ. ಸರ್, ಸಿಎಂ ಸ್ಥಳೀಯವಾಗಿ ಸಮಸ್ಯೆ ಬಗೆಹರಿಸಬೇಡಿ ಅಂದ್ರೂ ಕೂಡ ಸಿಎಂ ಹೈಕಮಾಂಡ್ ಇದಕ್ಕೆ ಹೋಗಿದಾರಲ್ಲ, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ. ಈಗ ಸ್ವಲ್ಪ ಕೇಳಿನಿ, ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಕೇಳ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ನಮ್ಮ AICC ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ಲರೂ ಕೂಡ, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, AICC ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ಲರೂ ಕೂಡ ಕೇಳಬೇಕಾಗ್ತದೆ. ಗೊಂದಲ ಏನೂ ಇಲ್ಲ ರೀ, ಗೊಂದಲ ಏನೂ ಇಲ್ಲ. ಕರ್ನಾಟಕ ಶಾಂತವಾಗಿದೆ, ಉತ್ತಮವಾಗಿದೆ, ಒಳ್ಳೆ ವಾತಾವರಣ, ಚಳಿ, ಒಳ್ಳೆ ಮಳೆ ಆಗಿದೆ ಕೆಲವು ಕಡೆ ಎಲ್ಲ. ಮೊದಲು ಈಗ ಒಳ್ಳೆ ಚಳಿಗಾಲದಲ್ಲಿ ಒಳ್ಳೆ ಚಳಿ ಬರ್ತಾ ಇದೆ. ನೆಕ್ಸ್ಟು ಬೇಸಿಗೆ ಬರುತ್ತೆ. ಬೇಸಿಗೆಯನ್ನು ಭರ್ಜರಿ ಬಿಸಿಲು ಬರ್ತಾರೋ ಏನು ಕಾದು ನೋಡಬೇಕು. ಎಲ್ಲರಿಗೂ ಉತ್ತಮವಾದಂಥ ವಾತಾವರಣ ಇರುವಂಥ ರಾಜ್ಯ ಅಂದರೆ ಅದು ಕರ್ನಾಟಕ. ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಜಲಶಕ್ತಿ ಮಂತ್ರಾಲಯದಲ್ಲಿ ನದಿ ಜೋಡಣೆಗಳ ಬಗ್ಗೆ ಮೀಟಿಂಗ್ ಇದೆ. ಅದ್ರ ಜೊತೆಗೆ MGNRA ನರೇಗಾ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಸೊ ಅದರ ವಿಚಾರವಾಗಿ ಭೇಟಿ ಮಾಡಲಿಕ್ಕೆ, ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ನಾಯಕತ್ವ ವಿಚಾರವಾಗಿ ಖರ್ಗೆ ಅವರು ಕಲಬುರಗಿ ಒಂದು ಮಾತು ಹೇಳ್ತಾರೆ. ಸ್ಥಳೀಯವಾಗಿ ಉಟ್ಕೊಂಡಿರುವಂತಹ ಸಮಸ್ಯೆ ಇದು, ಅವರೇ ಬಗೆಹರಿಸಬೇಕು, ಹೈಕಮಾಂಡ್ ಯಾಕೆ ದೂಷಿಸ್ತಾರೆ ಅನ್ನೋ ಮಾತನ್ನೇ ಸ್ಪಷ್ಟತೆ ಕೊಟ್ಟಂಗಿದೆ. ಹೈಕಮಾಂಡ್ ಏನು ಹೇಳ್ತಾರೆ ಅದರಂತೆ ಮಾಡ್ತೀವಿ. ನೀವು ಹೈಕಮಾಂಡ್ ಅಂತಿದ್ದೀರಾ, ಅವ್ರು ಹೇಳ್ತಿರೋದು ಸ್ಥಳೀಯವಾಗಿ ಸಮಸ್ಯೆ ಶುರು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದರಂಗೆ ನಡೆಯುತ್ತೆ. ಸರ್, ಸಿಎಂ ಸ್ಥಳೀಯವಾಗಿ ಸಮಸ್ಯೆ ಬಗೆಹರಿಸಬೇಡಿ ಅಂದ್ರೂ ಕೂಡ ಸಿಎಂ ಹೈಕಮಾಂಡ್ ಇದಕ್ಕೆ ಹೋಗಿದಾರಲ್ಲ, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ. ಈಗ ಸ್ವಲ್ಪ ಕೇಳಿನಿ, ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಕೇಳ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ನಮ್ಮ AICC ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ಲರೂ ಕೂಡ, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, AICC ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ಲರೂ ಕೂಡ ಕೇಳಬೇಕಾಗ್ತದೆ. ಗೊಂದಲ ಏನೂ ಇಲ್ಲ ರೀ, ಗೊಂದಲ ಏನೂ ಇಲ್ಲ. ಕರ್ನಾಟಕ ಶಾಂತವಾಗಿದೆ, ಉತ್ತಮವಾಗಿದೆ, ಒಳ್ಳೆ ವಾತಾವರಣ, ಚಳಿ, ಒಳ್ಳೆ ಮಳೆ ಆಗಿದೆ ಕೆಲವು ಕಡೆ ಎಲ್ಲ. ಮೊದಲು ಈಗ ಒಳ್ಳೆ ಚಳಿಗಾಲದಲ್ಲಿ ಒಳ್ಳೆ ಚಳಿ ಬರ್ತಾ ಇದೆ. ನೆಕ್ಸ್ಟು ಬೇಸಿಗೆ ಬರುತ್ತೆ. ಬೇಸಿಗೆಯನ್ನು ಭರ್ಜರಿ ಬಿಸಿಲು ಬರ್ತಾರೋ ಏನು ಕಾದು ನೋಡಬೇಕು. ಎಲ್ಲರಿಗೂ ಉತ್ತಮವಾದಂಥ ವಾತಾವರಣ ಇರುವಂಥ ರಾಜ್ಯ ಅಂದರೆ ಅದು ಕರ್ನಾಟಕ.